time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಬಳಗನೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸಹೋದರನಿಂದ ಲಂಚ ಹಣಕ್ಕಾಗಿ ಹಲ್ಲೆ, ಮಸ್ಕಿ ಶಾಸಕರ ಕುಮ್ಮತ್ತು, ನಜೀರ್ ಆರೋಪ. ಗಡದಿನ್ನಿ ಹಿರೇಹಣಗಿ ಪಂಚಾಯಿತಿ ಪಿಡಿಒ ಪ್ರವೀಣ್ ಕುಮಾರ್ ಅಧಿಕಾರದಿಂದ ಮುಕ್ತವಾದರೂ ಹಣ ವಹಿವಾಟು, ಕ್ರಿಮಿನಲ್ ಕೇಸ್ ದಾಖಲಿಸಲು ಭೀಮ್ ಆರ್ಮಿ ಸಂಘಟನೆ ಒತ್ತಾಯ. ಅಕ್ಟೋಬರ್ 26ರಂದು ಶ್ರೀ ಅಯ್ಯಪ್ಪ ಸೇವಾ ಸಮಾಜಂ ತಾಲೂಕು ಘಟಕಗಳ ಉದ್ಘಾಟನೆ, ನಾಗರಾಜ ರಾಜಲಬಂಡಿ. ದೇವದಾಸಿಯರನ್ನ ಹಿಂದುಳಿದ ಸಮೀಕ್ಷೆ ಪಟ್ಟಿಗೆ ಸೇರಿಸಲು ಆಗ್ರಹಿಸಿ ದೇವದಾಸಿ ವಿಮೋಚನಾ ಸಂಘದಿಂದ ಧರಣಿ. ಹೆರಿಗೇರದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಆಗ್ರಹಿಸಿ ಸಿಪಿಐಎಂಎಲ್ ಲಿಬರೇಷನ್ ಪ್ರತಿಭಟನೆ. ಮತ್ತು ಮಸ್ಕಿಯಲ್ಲಿ ಮನೆಗಳ್ಳತನ, ಆರೋಪಿಯನ್ನ ಬಂಧಿಸಿ ಚಿನ್ನಾಭರಣ ವಶಪಡಿಸಿಕೊಂಡ ಪೊಲೀಸರು. ಜಿಲ್ಲೆಯ ಬಳಗನೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ಮತ್ತು ಆತನ ಸಹೋದರ ಮೂಕಪ್ಪ ಹಾಗೂ ಮುಖ್ಯಾಧಿಕಾರಿಗಳು ಲಂಚ ಹಣಕ್ಕೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದು, ಕೂಡಲೇ ಕ್ರಿಮಿನಲ್ ಕೇಸ್ ದಾಖಲಿಸಿ ಸದಸ್ಯತ್ವ ಅನರ್ಹಗೊಳಿಸಬೇಕೆಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಎಸ್ ನಜೀರ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಪಟ್ಟಣ ಪಂಚಾಯಿತಿಯಲ್ಲಿ ಫಾರಂ ನಂಬರ್ 3 ಖಾತಾ ಪಡೆಯಲು ಖಾಜಾ ಸಾಬ್ ಎಂಬುವರು ಅರ್ಜಿ ಹಾಕಿದ್ದು, ಫಾರಂ ನೀಡಲು ಬಳಗನೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ಹಾಗೂ ಆತನ ಸಹೋದರ ಮೂಕಪ್ಪ ಪ್ರತಿ ಎಕರೆಗೆ 1,20,000ಗಳಂತೆ 7 ಎಕರೆಗೆ 7,20,000 ರೂಪಾಯಿ ಹಣ ನೀಡುವಂತೆ ಬೇಡಿಕೆ ಇಟ್ಟಿದ್ದರು. 5 ಲಕ್ಷಗಳನ್ನ ಖಾಜಾ ಸಾಬ್ ಇವರು ಮೂಕಪ್ಪ ಇವರಿಗೆ ನೀಡಿದ್ದಾರೆ. ಉಳಿದ ಹಣ ನೀಡಲು ಒತ್ತಾಯಿಸಿ ಇನ್ನೂ 5 ಲಕ್ಷ ರೂಪಾಯಿ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ. ಹಣ ನೀಡಲು ನಿರಾಕರಿಸಿದ್ದರಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಜಾತಿ ನಿಂದನೆ ಕೇಸ್ ದಾಖಲಿಸಿದ್ದಾರೆ. ರಿಯಲ್ ಎಸ್ಟೇಟ್ ಮಾಡುವ ಖಾಜಾ ಸಾಬ್ ಇವರು 3 ತಿಂಗಳಿನ ಹಿಂದೆಯೇ ಅರ್ಜಿ ಸಲ್ಲಿಸಿದ್ದರೂ ಖಾತಾ ನೀಡಲು ಮುಂದಾಗಿಲ್ಲ. ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿಯ ಸಮ್ಮುಖದಲ್ಲಿಯೇ ಹಣ ಬೇಡಿಕೆ ಇಟ್ಟಿರುವ ವಿಡಿಯೋಗಳು, ಘಟನೆ ನಂತರ ಮಸ್ಕಿ ಶಾಸಕರಿಗೆ ದೂರವಾಣಿ ಕರೆ ಮಾಡಿ ಹಣ ನೀಡುವಂತೆ ಖಾಜಾ ಸಾಬ್ ಅವರಿಗೆ ಹೇಳಿದ್ದು, ಈ ಘಟನೆಯ ಹಿಂದೆ ಮಸ್ಕಿ ಶಾಸಕರ ಕೈವಾಡವಿದೆ ಎಂದು ಆರೋಪಿಸಿದರು. ಮುಖ್ಯಾಧಿಕಾರಿ ಸತ್ಯನಾರಾಯಣ್ ಸಹ ಅಕ್ರಮಕ್ಕೆ ಅಧ್ಯಕ್ಷರ ಹಾಗೂ ಅವರ ಸಹೋದರರ ಮೂಕಪ್ಪನವರೊಂದಿಗೆ ಕೈಜೋಡಿಸಿದ್ದಾರೆ. ಕೂಡಲೇ ಸಂಬಂಧಿಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಸದಸ್ಯತ್ವ ಅನರ್ಹಗೊಳಿಸಬೇಕು, ಇಲ್ಲದೆ ಹೋದರೆ ಸಾಕ್ಷ್ಯಾಧಾರಗಳೊಂದಿಗೆ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಎಚ್ಚರಿಸಿದರು. ಕೆಆರ್ಎಸ್ ಪಕ್ಷದ ಮುಖಂಡ ಬಸವರಾಜ್ ಮಾತನಾಡಿ, ಬಳಗನೂರು ಪಟ್ಟಣ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಆತನ ಸಹೋದರ ಮೂಕಪ್ಪ ಇವರು ಗೂಂಡಾ ವರ್ತನೆಯಿಂದ ಸಾರ್ವಜನಿಕರು ಕೆಲಸ ಕಾರ್ಯಗಳು ಆಗುತ್ತಿಲ್ಲ, ಹಣ ಕೊಡುವಂತೆ ಕೇಳಿ ಹಲ್ಲೆ ಮಾಡಿರುವ ವಿಡಿಯೋಗಳಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ಕಾನೂನು ಕ್ರಮಕ್ಕೆ ಮುಂದಾಗಬೇಕು, ಇಲ್ಲದೆ ಹೋದಲ್ಲಿ ನ್ಯಾಯಾಂಗ ಮೊರೆ ಹೋಗುವುದಾಗಿ ಎಚ್ಚರಿಕೆ ನೀಡಿದರು. ಮಸ್ಕಿ ತಾಲೂಕು ಬಳಗನೂರು ಪಟ್ಟಣ ಪಂಚಾಯಿತಿಯಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ, ಆ ವಿಚಾರವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೇವೆ. ಬಳಗನೂರು ಪಟ್ಟಣ ಪಂಚಾಯಿತಿಯಲ್ಲಿ ಫಾರಂ ನಂಬರ್ 3 ಕೊಡಲಿಕ್ಕೆ ಅಧ್ಯಕ್ಷ ಮತ್ತು ಆತನ ಸಹೋದರ ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗಗಳು ಲಂಚದ ಬೇಡಿಕೆ ಇಟ್ಟು ಖಾಜಾ ಸಾಬ್ ಅವರ ಮೇಲೆ ಸುಳ್ಳು ದೂರು ಕೊಟ್ಟಿರೋ ವಿಷಯ ಅಂದರೆ ಫಾರಂ ನಂಬರ್ 3 ಕೊಡಲಿಕ್ಕೆ ಮುಂಗಡವಾಗಿ ಏನೈತೆ 5 ಲಕ್ಷ ಕೊಟ್ಟರೂ ಸಹ ಏನೈತೆ, ಮತ್ತೆ 5 ಲಕ್ಷ ಬೇಡಿಕೆ ಇಟ್ಟಿರುತ್ತೆ. ಲಂಚ ಕೊಡದೇ ಇದ್ದ ಪಕ್ಷದಲ್ಲಿ ಅವರ ಮೇಲೆ ಹಲ್ಲೆ ನಡೆಸಿ ಗುಂಡಾವರ್ತನೆ ಮಾಡಿರ್ತಕ್ಕಂಥ ಅಧ್ಯಕ್ಷರು ಅವರ ಮೇಲೆ ಕ್ರಮ ಆಗಬೇಕು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಕ್ರಮ ಆಗಬೇಕಂತ ಇವತ್ತು ಸುದ್ದಿಗೋಷ್ಠಿ ತಂದಿರೋದು. ಅದರ ಹಿಂದೆ ಏನೈತೆ ಶಾಸಕರ ಕೈವಾಡ ಇರ್ಬೋದು ನಮಗೆ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಯಾಕಂದರೆ ಅವರೇ ಏನೈತೆ ಖಾಜಾ ಸಾಬ್ ಅನ್ನೋರಿಗೆ ಕರೆ ಮಾಡಿ, ನೀನು ಎಲ್ಲಿದೆಯಾ ಬಾ, ಅದೇನೈತೆ ನಾನು ಬಗೆಹರಿಸ್ಕೊಡ್ತೀನಿ, ಅದು ಗೊತ್ತಿದ್ದೆಲ್ಲ ದುಡ್ಡು ಇದು ಮಾಡೋಂತ ಅವರು ಇದು ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ ಅವರಿಗೆ. ಅವ್ರು ನಾನೇನು ಪಕ್ಷದಲ್ಲಿ ಏನಾಗಿದೆ, ನನಗೆ ದೌರ್ಜನ್ಯ ಆಗಿದೆ, ನನಗೆ ಅನ್ಯಾಯ ಆಗಿದೆ ಅಂತ ಇದು ಮಾಡಿದ್ದಾರೆ. ಆದರೂ ಸಮೇತ ಏನಂದರೆ ಅವರಿಗೆ ಯಾವುದೇ ರೀತಿ ಇದುವರೆಗೆ ಫಾರಂ ನಂಬರ್ 3 ಕೊಡದೆ ಇದುವರೆಗೂ ಸತಾಯಿಸ್ತಾನೆ ಬಂದಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಜಿಲ್ಲಾಧ್ಯಕ್ಷ ಕಂದೂರು ರಾಘವೇಂದ್ರ, ವಿಶ್ವನಾಥ್ ನಾಯ್ಡು, ಬಸವರಾಜ್ ಮಸ್ಕಿ, ಶರಣಬಸವ ಕವಿತಾಳ್, ರಾಮಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿರುವಾರ ತಾಲೂಕಿನ
ತಾಲೂಕಿನ ಗಣದಿನ್ನಿ ಮತ್ತು ಹಿರೇಹಣಗಿ ಗ್ರಾಮ ಪಂಚಾಯಿತಿ ಪಿಡಿಒ ಆಗಿದ್ದ ಲಿಂಗಸೂಗೂರು ಶಾಸಕ ಮಾನಪ್ಪ ವಜ್ಜಲಿಯವರ ಆಪ್ತ ಸಹಾಯಕ ಪ್ರವೀಣ್ ಕುಮಾರ್ ಕರ್ತವ್ಯದಿಂದ ಬಿಡುಗಡೆಗೊಂಡಿದ್ದರು. ಪಂಚಾಯಿತಿಯಲ್ಲಿ ಬ್ಯಾಂಕ್ ವ್ಯವಹಾರ ನಿರ್ವಹಣೆ ಮಾಡಿದ್ದು ಕೂಡಲೇ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸೇರಿ ಪ್ರವೀಣ್ ಕುಮಾರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂದು ಭೀಮ್ ಆರ್ಮಿ ಮುಖಂಡ ವಿಶ್ವನಾಥ್ ಬಲಿದಾವ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ 15ನೇ ಹಣಕಾಸು ಯೋಜನೆಯ ಅನುದಾನವನ್ನ ಗಣದಿನ್ನಿ ಪಂಚಾಯಿತಿಯಲ್ಲಿ 5 ಲಕ್ಷ, ಹಿರೇಹಣಗಿಯಲ್ಲಿ 9 ಲಕ್ಷ ರೂಪಾಯಿ ಹಣವನ್ನ ನಿಯಮಗಳಿಗೆ ವಿರುದ್ಧವಾಗಿ ಪಾವತಿಸಿದ್ದಾರೆ. ಅಧಿಕಾರ ಇಲ್ಲದೆ ಇದ್ದರೂ ಬ್ಯಾಂಕ್ ಖಾತೆ ನಿರ್ವಹಣೆಗೆ ಅಧಿಕಾರ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು. ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ನಿಯಮ ಮೀರಿ ಹಣದ ವ್ಯವಹಾರ ನಡೆಸಲು ಅವಕಾಶ ನೀಡಿದ್ದಾರೆ. ಲಿಂಗಸೂಗೂರು ಶಾಸಕ ಮಾನಪ್ಪ ವಜ್ಜಲಿಯವರು ಅಧಿಕಾರ ಪ್ರಭಾವ ಬಳಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಮಾನಪ್ಪ ವಜ್ಜಲಿಯವರು ಇನ್ನೂ ಅದೆಷ್ಟೋ ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಸಿರವಾರ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಲೆಕ್ಕ ವಿಭಾಗದ ಅಧಿಕಾರಿಗಳು ಅಧಿಕಾರ ಇಲ್ಲದವರಿಗೂ ಬ್ಯಾಂಕ್ ಖಾತೆ ವ್ಯವಹಾರ ನಡೆಸಲು ಅವಕಾಶ ನೀಡಿ ಆರ್ಥಿಕ ನಿಯಮ ಉಲ್ಲಂಘಿಸಿದ್ದಾರೆ. ಕೂಡಲೇ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. 5 ಲಕ್ಷ 18,030 ರೂಪಾಯಿ, ಇನ್ನೊಂದು ಪಂಚಾಯಿತಿಯಲ್ಲಿ 9 ಲಕ್ಷದ 20,000 ಚಿಲ್ಲರೆ ಅವರು ದುರುಪಯೋಗ ಪಡಿಸಿಕೊಂಡಿರ್ತಾರೆ. ಇದು ಅಲ್ಲ, ವೆಚ್ಚ ಮಾಡಿ ತೋರಿಸಿದ ಸರ್, ಅದೇ ಯಾಕಂದ್ರೆ ಅವರು ಯಾವ್ದು ಹಸ್ತಾಂತರ ಮಾಡಿದ್ರೆ ವೆಚ್ಚ ಮಾಡಿರ್ತಾರೆ. ಇದು ಏನಂತಂದ್ರೆ ಒಂದು ನಿಯಮ ಪ್ರಕಾರ ಯಾವತ್ತು ಪಿಡಿಒ ವರ್ಗಾವಣೆ ಮಾಡಿದ ನಂತರ, ಬಿಡುಗಡೆ ಆದ ನಂತರ ಅವರು ಆ ಒಂದು ಪಂಚಾಯಿತಿಯಲ್ಲಿ ಒಂದು ಹಸ್ತಕ್ಷೇಪ ಮಾಡಲಾರ್ದಂಗೆ ನಡೆದುಕೊಳ್ಬೇಕಾಗಿತ್ತು. ಅವ್ರು ಯಾಕೆ ಈ ಥರ ಮಾಡಿದಾರೆ ಅಂತಂದ್ರೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದೇನೆಂದ್ರೆ ಇದು ಸ್ಥಳೀಯ ಶಾಸಕರಾದ ಮಾನಪ್ಪ ವಜ್ಜಲ್ ಅವರ ಒಂದು ಪ್ರಭಾವ ಬೆಳೆಸಿಕೊಂಡು ಇವರು ಮಾಡಿದಾರಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದ್ರೆ ಶಾಸನ ಮಾಡೋ ಸ್ಥಳದಲ್ಲಿ ಲಿಂಗಸೂರಿನ ಜನ ಅವರು ಕೂಡಿಸಿದ್ದಾರೆ. ಇವ್ರು ನೋಡಿದ್ರೆ ಕಳ್ಳರನ್ನ, ಭ್ರಷ್ಟರನ್ನ ಪಕ್ಕದಲ್ಲಿ ಇಟ್ಕೊಂಡು ಅವರಿಗೆ ಹಾಲು ನೀರು ಒಂದು ಘೋಷಣೆ ಮಾಡಿ ಬಳಸ್ತಾ ಇದ್ದಾರೆ. ಮಾನ್ಯ ನಾವು ಲಿಂಗಸೂರು ತಾಲೂಕಿನ ಶಾಸಕರಿಗೆ ಕೇಳ್ತೀವಿ, ಇನ್ನು ಎಷ್ಟು ಜನ ಈ ಥರ ಅಧಿಕಾರಿಗಳನ್ನ ನೀವು ಮುಂದೆ ಇಟ್ಕೊಂಡು ಅಡ್ಡ ಇಟ್ಕೊಂಡು ನೀವು ಲಿಂಗಸೂರು ತಾಲೂಕಿಗೆ ಬಂದ ಅಭಿವೃದ್ಧಿಗೆ ಅಂತ ಹಣವನ್ನು ನೀವು ದುರುಪಯೋಗಪಡಿಸ್ಕೊಳ್ತಾ ಇದ್ದೀರಿ ಅಂತ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ. ಹಾಗೆ ಮತ್ತೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಸಿಇಒ ಅವರು ಈ ಏನು ಪಿಡಿಒ ಏನು ಒಂದು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ, ಇವ್ರನ್ನ ಕೂಡಲೇ ಒಂದು ಅಮಾನತೇನ ಆಗಿದ್ದಾರೆ. ಈಗ ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಭೀಮಾರ್ಮಿಯಿಂದ ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್, ಬಾಬಾಖಾನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಟೋಬರ್ 26ರಂದು ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂನ ಜಿಲ್ಲಾ ಕಾರ್ಯಕಾರಿ ಸಮಿತಿ ಹಾಗೂ ತಾಲೂಕು ಘಟಕಗಳ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ನಾಗರಾಜ ರಾಜನಬಂಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ 2008ರಲ್ಲಿ ಸುಕುಮಾರ್ ನಂಬಿಯಾರ್ ಹಾಗೂ ರಾಜಶೇಖರನ್ ಎಂಬುವವರು ಸಂಸ್ಥೆಯನ್ನ ಹುಟ್ಟುಹಾಕಿದ್ದು, ವೀರರಮಣರಾಜು ಇವರ ಅಧ್ಯಕ್ಷತೆಯಲ್ಲಿ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಚಲನಚಿತ್ರ ನಟ ಶಿವರಾಮ್ ಗುರೂಜಿ ಅವರು ರಾಜ್ಯದಲ್ಲಿ 2014ರಲ್ಲಿ ರಾಜ್ಯ ಘಟಕವನ್ನ ತುಮಕೂರಿನಲ್ಲಿ ಪ್ರಾರಂಭಿಸಿದರು. ಸಂಸ್ಥೆಯಿಂದ ಅನ್ನದಾನ, ಆರೋಗ್ಯ, ದೇವಸ್ಥಾನ ಸ್ವಚ್ಛತೆ ಹಾಗೂ ಪಂಪಾ ನದಿ ಸ್ವಚ್ಛತೆ ಮೂಲ ಆಶಯದೊಂದಿಗೆ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಪ್ರತಿ ತಿಂಗಳು ಉತ್ತರ ನಕ್ಷತ್ರ ಕಾಣುವುದರಿಂದ ಪಡಿಪೂಜೆ, ಪ್ರಸಾದ ಸೇವೆ, ಅಯ್ಯಪ್ಪ ಧರ್ಮ ಪ್ರಚಾರ ಕಾರ್ಯಗಳನ್ನು ನಡೆಸಲಾಗುತ್ತದೆ. ಶಬರಿಮಲೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಉಚಿತ ನೀರು, ಅನ್ನದಾನ, ತುರ್ತು ಚಿಕಿತ್ಸಾ ವ್ಯವಸ್ಥೆ, ವಾಹನಗಳ ದುರಸ್ತಿಯನ್ನ ಒದಗಿಸಲಾಗುತ್ತಿದೆ. ಅಯ್ಯಪ್ಪ ಸ್ವಾಮಿ ದರ್ಶನ ಮುಕ್ತಾಯದ ನಂತರ ಶಬರಿಮಲೆ ಸ್ವಚ್ಛತೆಯನ್ನ ಸ್ವಯಂ ಸೇವಕರು ನಡೆಸಿಕೊಂಡು ಬಂದಿದ್ದಾರೆ. ದಕ್ಷಿಣ ಭಾರತದಲ್ಲಿ 67 ಸಾಸ್ ಕೇಂದ್ರಗಳಿವೆ. ರಾಜ್ಯದಲ್ಲಿ 26, ಕೇರಳದಲ್ಲಿ 29 ಕೇಂದ್ರಗಳು ಕಾರ್ಯಪ್ರವೃತ್ತವಾಗಿವೆ. 26ರಂದು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕೇಂದ್ರಗಳನ್ನು ಪ್ರಾರಂಭಿಸಲಾಗುತ್ತದೆ. ಅಯ್ಯಪ್ಪ ಭಕ್ತರು ಸ್ವಯಂ ಪ್ರೇರಿತರಾಗಿ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದರು. ಇದೇ ವೇಳೆ ಡಿ ವೀರೇಶ್ ಕುಮಾರ್ ಮಾತನಾಡಿ, ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ಕಾರ್ಯಚಟುವಟಿಕೆಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್, ಕಿಲ್ಲೆ ಬೃಹನ್ ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ರಾಷ್ಟ್ರೀಯ ಅನುದಾನ ಸೇವಾ ಸಮಿತಿ ಅಧ್ಯಕ್ಷ ಟಿಬಿ ಸೇಕರಜಿ, ರಾಜ್ಯಾಧ್ಯಕ್ಷ ಡಾಕ್ಟರ್ ಎನ್ ಜಯರಾಮ್, ಪ್ರಾಂತೀಯ ಪ್ರಧಾನ ಕಾರ್ಯದರ್ಶಿ ಎಸ್ ಕೃಷ್ಣಯ್ಯಜಿ, ರಾಜ್ಯ ಕಾರ್ಯದರ್ಶಿ ವಸಂತ್ ಕುಮಾರ್, ರಮೇಶ್ ಮುದೋಳ್, ಲಕ್ಷ್ಮೀನಾರಾಯಣ್ ಸೇರಿದಂತೆ ಅನೇಕ ಜಿಲ್ಲಾ ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಜಿಲ್ಲೆಯ 7 ತಾಲೂಕು ಕೇಂದ್ರಗಳಲ್ಲಿ ಸೇವಾ ಕೇಂದ್ರಗಳನ್ನು ಪ್ರಾರಂಭಿಸಲಾಗುತ್ತದೆ. ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಭಾಗಿಯಾಗಬೇಕು ಎಂದು ಮನವಿ ಮಾಡಿದರು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಡ ನಿರ್ಮಾಣ ಯೋಜನೆ ರೂಪಿಸಲಾಗಿದ್ದು, ದಾನಿಗಳ ನೆರವು ಪಡೆದು ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಶಾರ್ಟ್ಫಾರ್ಮಲ್ಲಿ ಸಾಸ್ ಅಂತ ಕರೀತೀವಿ. ಹೆಸರೇ ಸೂಚಿಸಿದಂತೆ ಸೇವೆಯೇ ಇದರ ಮುಖ್ಯ ಉದ್ದೇಶ. ಪ್ರಖ್ಯಾತ ತಮಿಳುನಾಡು ದಿವಂಗತ ನಟ ನಂಬಿಯಾರ್ ಅವರು ಅವರ ಸುಪುತ್ರ ಸುಕುಮಾರ್ ನಂಬಿಯಾರ್ ಮಾಜಿ ರಾಜ್ಯಪಾಲರಾದ
ಕುಮಾರನ್ ರಾಜಶೇಖರ್ ಜಿ, ಮನಮೋಹನ್ ಇನ್ನಿತರೆಲ್ಲ ಸೇರಿ 2008ರಲ್ಲಿ ಶಬರಿಮಲೆಯ ಅಯ್ಯಪ್ಪ ಸೇವಾ ಸಮಾಜವನ್ನು ಸ್ಥಾಪಿಸುತ್ತಾರೆ. ನಂತರ ಕೆಲವು ದಿನಗಳಲ್ಲಿ ಖ್ಯಾತ ಗಾಯಕ ವೀರಮಣಿ ಅವರ ಪುತ್ರ ವೀರಮಣಿ ರಾಜು ಅವರು ಒಂದು ಸಾಂಗ್ ಆಡಿದರು, ಭಗವಾನ್ ಶರಣಂ ಭಗವತಿ ಶರಣಂ. ಅವರು ಅಧ್ಯಕ್ಷರಾಗಿ ವಹಿಸಿದಿಂದ ಈ ಸಾಸ್ ಎಂಬ ಬಳ್ಳಿ ತಮಿಳುನಾಡು ಕೇರಳದಲ್ಲಿ ಸಂಸ್ಕಾರವಾಗಿ ಹಾಕಿಬಿಡ್ತದೆ. ಇದನ್ನು ಕೊಯಂಬತ್ತೂರಲ್ಲಿ ಒಬ್ಬ ಅಧ್ಯಕ್ಷರನ್ನ ನಮ್ಮ ಖ್ಯಾತ ದಿವಂಗತ ನಟಿ ಶಿವರಾಮ್ ಗುರೂಜಿ ಅವರು ಚಲನಚಿತ್ರ ನಡೆದರು ಹಾಗೂ ಅನೇಕ ಫಿಲ್ಮ್ ಆ್ಯಕ್ಟರ್ಸ್ಗೆ ಮಾಲಧಾರಣೆ ಮಾಡಿ ಇರುಮುಡಿ ಕಟ್ಟು ಶಬರಿಮಲೆಯ ಯಾತ್ರವನ್ನು ತೋರಿಸಿಕೊಟ್ಟರು. ಕರ್ನಾಟಕದಲ್ಲಿ ಅತಿ ಹೆಸರುವಾದ ಶಿವರಾಮ್ ಗುರೂಜಿಯವರು ಗುರುಸ್ವಾಮಿಗಳು. ಇವರು ಕೊಯಂಬತ್ತೂರಿನ ಅಧ್ಯಕ್ಷರನ್ನ ಸಾಸ್ ಅಧ್ಯಕ್ಷರನ್ನ ಭೇಟಿಯಾಗಿ ಕರ್ನಾಟಕದಲ್ಲಿ ಒಂದು ಸಾಸ್ ಕೇಂದ್ರ ಸ್ಥಾಪನೆ ಮಾಡಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿ ಅಯ್ಯಪ್ಪ ಅವರಿಗೆ ಕೊಟ್ಟ ವರ. ಅದೇ ರೀತಿ ಶಿವರಾಮ್ ನಟರು, ದಿವಂಗತ ಶಿವರಾಮ್ ನಟರು ಅವರು ಕೊಯಂಬತ್ತೂರು ಅಧ್ಯಕ್ಷರನ್ನ ಮೀಟಾಗಿ ನಾವೀಗ ಸಾಸ್ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತೇಳಿ ತಿಳಿಸಿದರೆ ಭಾಳ ಬೆಂಬಲ ಕೊಟ್ಟು ಶಿವರಾಮ್ ಗುರೂಜಿ ಅವರು ತುಮಕೂರಿಗೆ ಬಂದು ಅಲ್ಲಿ ಅಯ್ಯಪ್ಪ ಗುಡಿ ನಿರ್ದೇಶಕರು ಹಾಗೂ ಖ್ಯಾತ ಉದ್ಯಮಿಗಳಾದ TB ಶೇಖರ್ಜಿ ಅಂತೇಳಿ ಅವ್ರನ್ನ ಭೇಟಿಯಾಗಿ ಕರ್ನಾಟಕದಲ್ಲಿ 2014ರಲ್ಲಿ ಮೊಟ್ಟ ಮೊದಲಿಗೆ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಸಾಸ್ ಸ್ಥಾಪನೆ ಆಗಿದ್ದು ತುಮಕೂರಲ್ಲಿ. TB ಶೇಖರ್ಜಿ ಅವರು ಅಧ್ಯಕ್ಷರು, ಶಿವರಾಮ್ ಗುರೂಜಿ ಖ್ಯಾತ ನಟರು ಅವರು ಗೌರವಾಧ್ಯಕ್ಷರಾಗಿದ್ದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ P. ಯಲ್ಲಪ್ಪ, ಪುಂಡ್ಲ ರಾಜೇಂದ್ರ ರೆಡ್ಡಿ, ಗುಂಜಳ್ಳಿ ಸುರೇಶ್, ಗೋವಿಂದ, ಪ್ರಶಾಂತ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. It's time. It's time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, 20 ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ಬ್ರೇಕ್ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ದೇವದಾಸಿ ಮಹಿಳೆಯರ ಕುಟುಂಬದ ಸದಸ್ಯರನ್ನ ಗಣತಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಪುನರ್ವಸತಿಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರ ದೇವದಾಸಿ ಮಹಿಳೆಯರ ಸರ್ವೆ ನಡೆಸುತ್ತಿದ್ದನ್ನ ಸ್ವಾಗತಿಸುತ್ತದೆ. ಗಣತಿ ಪಟ್ಟಿಯಲ್ಲಿ ದೇವದಾಸಿ ಮಹಿಳೆಯರ ಕುಟುಂಬದ ಸದಸ್ಯರನ್ನ ಸೇರ್ಪಡೆ ಮಾಡದೇ ಇರುವುದರಿಂದ ದೇವದಾಸಿಯರ ಮಕ್ಕಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಕೇವಲ ದೇವದಾಸಿಯರನ್ನ ಪರಿಗಣಿಸಿತ್ತು. ಇದರಿಂದಾಗಿ ಮಕ್ಕಳಿಗೆ ಯಾವುದೇ ಸೌಲಭ್ಯ ಸಿಗದೆ ಶಿಕ್ಷಣ, ಉದ್ಯೋಗ ಸೇರಿದಂತೆ ಇತರ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ದೇವದಾಸಿಯರ ಕುಟುಂಬದ ಸದಸ್ಯರನ್ನ ಗಣತಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕು. ಸರ್ಕಾರದ ಸೌಲಭ್ಯಗಳು ದೇವದಾಸಿಯರ ಮಕ್ಕಳಿಗೆ ದೊರೆಯಬೇಕು ಎಂದು ಒತ್ತಾಯಿಸಿದರು. ಮಾಸಿಕ ಪಿಂಚಣಿ 5,000ಕ್ಕೆ ಹೆಚ್ಚಳ ಮಾಡಲೇಬೇಕು. ನೆಟ್ವರ್ಕ್ ಸಮಸ್ಯೆಯಿಂದ ತೊಂದರೆಯನ್ನು ಸರಿಪಡೆ ಮಾಡಲೇಬೇಕು. ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಹೋರಾಟಕ್ಕೆ, ಸ್ವಯಂ ಉದ್ಯೋಗಕ್ಕಾಗಿ 1 ಲಕ್ಷ ರೂಪಾಯಿ ಸಾಲ ವ್ಯವಸ್ಥೆ ಕೊಡಲೇಬೇಕು. ಮೀಸಲಾತಿ ಜಾರಿಯಾಗಲೇಬೇಕು. ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಜಾರಿಯಾಗಲೇಬೇಕು. ದೇವದಾಸಿ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಲೇಬೇಕು. ಮಾಸಿಕ ಪಿಂಚಣಿ ವ್ಯವಸ್ಥೆ 5,000 ರೂಪಾಯಿಗೆ ಹೆಚ್ಚಳ ಮಾಡಲೇಬೇಕು. ದೇವದಾಸಿ ಕುಟುಂಬಗಳ ಸರ್ವೆ ಸಮರ್ಪಕವಾಗಿ ಆಗಲೇಬೇಕು. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಹೋರಾಟಕ್ಕೆ. ಇವತ್ತು ಕರ್ನಾಟಕ ರಾಜ್ಯ ದೇವದಾಸಿ ವಿಮೋಚನಾ ಸಂಘದಿಂದ ನಾವೇನೊಂದು ಹೋರಾಟ ಮಾಡ್ತಾ ಇದ್ವಿ. ರಾಜ್ಯಾದ್ಯಂತ 10 ಜಿಲ್ಲೆಗಳಲ್ಲಿ ನಮ್ಮ ದೇವದಾಸಿ ಸಂಘಟನೆಯ ಇರೋದ್ರಿಂದ ಈಗ ದೇವದಾಸಿ ಮಹಿಳೆಯರಿಗೆ ಇವಾಗ ಸರ್ವೆ ಮಾಡಬೇಕಂತೇಳಿ ಸರ್ಕಾರ ಆದೇಶ ಕೊಟ್ಟು ಸರ್ವೆ ನಡೆಸಿದೆ. ಆದರೂ ಕೂಡ ಸರ್ವೆ ಟೈಮ್ ಕೂಡ ಇನ್ನು ಮುಂದಕ್ಕೆ ಹೋಗ್ಬೇಕನ್ನೋದೊಂದು. ಆಮೇಲೆ ಮತ್ತೆ ಹೊಸ ಸೇರ್ಪಡೆ ಆದಂಥವ್ರು ಕೂಡ ಏಜಿನ ಮಿತಿ ಇಟ್ಟಿದ್ದಾರೆ. ಅವ್ರಿಗೆ ಏಜಿನ ಮಿತಿಯನ್ನು ತೆಗಿಬೇಕು. ಅವರು 35 ವರ್ಷದಿಂದ ಮೇಲ್ಪಟ್ಟ ಅಂಥವ್ರಿಗೆ ಕೂಡ
ಸರ್ವೆಯಲ್ಲಿ ಸೇರಿಸ್ಕೋಬೇಕನ್ನೋದೊಂದು ಡಿಮ್ಯಾಂಡ್ ಇಟ್ಕೊಂಡಿವಿ. ಮತ್ತು ಅದೇ ರೀತಿಯಲ್ಲಿ ಕೂಡ ದೇವದಾಸಿ ಮಹಿಳೆಯರು ಮರಣ ಹೊಂದಿದವರು ಕೂಡ ಮಕ್ಕಳು ಕೂಡ ಅವರು ಅನಾಥರು, ಯಾಕಂದರೆ ಅವ್ರ ತಂದೆ ತಾಯಿ ಯಾರು ಇರೋಂಗಿಲ್ಲ, ಅವರು ಕೂಡ ಸರ್ಕಾರ ಸವಲತ್ತುಗಳು ಕೊಡಬೇಕನ್ನೋದೊಂದು ಡಿಮ್ಯಾಂಡ್ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತೀವಿ. ಮತ್ತು ಇದ್ರ ಜೊತೆಯಲ್ಲಿ ದೇವದಾಸಿ ಮಹಿಳೆಯರಿಗೆ ಕೊಡ್ತಕ್ಕಂಥ 2,000 ರೂಪಾಯಿ ಕೂಡ ಪ್ರತಿ ತಿಂಗಳಲ್ಲಿ ಸರಿಯಾಗಿ ಬರ್ತಾ ಇಲ್ಲ ಮಾಸಾಸನ, ಅದು ಕೂಡ ಪ್ರತಿ ತಿಂಗಳಲ್ಲಿ ಬರಬೇಕು. ಮತ್ತು ಹೆಚ್ಚಾಗಿ ನಮಗೆ ಈ ಕಾಲಕ್ಕೆ ತಕ್ಕಂಥ ರೇಷನ್ನು ಗೀಷನ್ನು ತೊಗೊಳಕ್ಕೆ ಅವ್ರಿಗೇನು ಸಾಕಾಗಂಗಿಲ್ಲ 2,000 ರೂಪಾಯಿ. ಅದಕ್ಕೆ ಅವ್ರಿಗೂ ಕೂಡ ಒಂದು 5,000 ರೂಪಾಯಿ ಮಾಸಾಸನ ಕೊಡಬೇಕನ್ನೋದೊಂದು ಡಿಮ್ಯಾಂಡ್ ಇಟ್ಕೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ಅವರಿಗೆ ನಾವು 5 ಎಕರೆ ಜಮೀನು ಕೇಳಿವಿ, ಅದು ಕೂಡ ಮಂಜೂರು ಮಾಡಬೇಕು, ಅದ್ರ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಗೌರ್ಮೆಂಟೇ ಸರ್ಕಾರ ಭೂಮಿ ಎಲ್ಲಿದೆ ಅನ್ನೋದು ನೋಡಿ ಅವ್ರಿಗೆ ಕೂಡ 5 ಎಕರೆ ಜಮೀನು ಕೊಡಬೇಕನ್ನೋದೊಂದು ಡಿಮ್ಯಾಂಡ್ ಇಟ್ಕೊಂಡಿವಿ. ಅದೇ ರೀತಿಯಲ್ಲಿ ರಾಯಚೂರಿನಲ್ಲಿರ್ತಕ್ಕಂಥ ದೇವದಾಸಿ ಮಹಿಳೆಯರು ಕೂಡ 200 ಮನೆಗಳು ಕೂಡ ಶಾಂಕ್ಷನ್ ಆಗಿವೆ, ಅವು ಕೂಡ ವಿಳಂಬವಾಗ್ತಾ ಇದೆ. ಅದು ಕೂಡ ಆದಷ್ಟು ಬೇಗ ಮನೆಗಳು ಕೂಡ ನಿರ್ಮಾಣ ಆಗಬೇಕನ್ನೋದೊಂದು ಡಿಮ್ಯಾಂಡು ಈ ಥರ ಇದ್ದು. ಮತ್ತು ದೇವದಾಸಿ ಮಹಿಳೆಯರಿಗೆ ಮದುವೆ ಪ್ರೋತ್ಸಾಹನ ಕೂಡ ನಾವು ಕೇಳ್ತಾ ಇದ್ವಿ, ಅದು ಕೂಡ ಸರಿಯಾಗಿ ಇದು ಆಗ್ತಾ ಇಲ್ಲ. ಅದು ಕೂಡ ಬಜೆಟ್ ಇಲ್ಲ ಅಂತಂದು 2 ವರ್ಷ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಕೂಡ ಬೇಗ ಬಿಡುಗಡೆ ಆಗಬೇಕನ್ನೋದೊಂದು ಡಿಮ್ಯಾಂಡ್ ಇಟ್ಕೊಂಡು ನಾವು ಇವತ್ತು ರಾಜ್ಯಾದ್ಯಂತ ಎಲ್ಲ ಕೂಡ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆಯಿಂದ ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷೆ ಎಚ್ ಪದ್ಮಾ, ತಾಲೂಕು ಅಧ್ಯಕ್ಷೆ ಜಮಲಮ್ಮ, ಕಾರ್ಯದರ್ಶಿ ಮಹಾದೇವಿ, ಗೌರವಾಧ್ಯಕ್ಷ ಕೆಜಿ ವೀರೇಶ್, ರೇಣುಕಮ್ಮ, ಮುತ್ತಮ್ಮ, ಹೊಸೂರಮ್ಮ, ಡಿಎಸ್ ಶರಣಬಸವ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಾಲೂಕಿನ ಅತಿದೊಡ್ಡ ಹೋಬಳಿ ಯರಗೇರದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣವಿಲ್ಲದೆ ಗ್ರಾಮಸ್ಥರು ತೀವ್ರ ಪರದಾಡುತ್ತಿದ್ದು 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಯರಗೇರ ಗ್ರಾಮದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಬೇಕೆಂದು ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದಿಂದ ಯರಗೇರ ನಾಡ ಕಚೇರಿ ಅಧಿಕಾರಿಗಳ ಮೂಲಕ ಸಂಸದರು ಮತ್ತು ಗ್ರಾಮೀಣ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ಹೋಬಳಿ ಕೇಂದ್ರವಾದ ಯರಗೇರ ಗ್ರಾಮದಲ್ಲಿ ಸುಮಾರು 2-3 ದಶಕಗಳಿಂದ ಬಸ್ ನಿಲ್ದಾಣ ಇಲ್ಲದಿರುವುದರಿಂದ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಕೂಲಿ ಕಾರ್ಮಿಕರು ರಸ್ತೆ ಮಧ್ಯೆ ನಿಲ್ಲುವಂತಾಗಿದೆ. ಈ ಹಿಂದೆ ಹಳೆಯ ಬಸ್ ತಂಗುದಾಣ ನಿರ್ಮಿಸಿದ್ದರು, ಆದರೆ ಶಿಥಿಲಾವಸ್ಥೆಯಿಂದ ಹಾಗೂ ವ್ಯಾಪಾರ ಮಳಿಗೆಗಳಿಂದ ಹಿಂದೆ ಮರೆಯಾಗಿದೆ. ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಮತ್ತು ಮಂತ್ರಾಲಯ ಮತ್ತು ಶ್ರೀಶೈಲದಂತಹ ಪ್ರವಾಸ ತಾಣಗಳಿಗೆ ಹೋಗುವ ಮಧ್ಯದಲ್ಲಿ ಇರುವ ಜಂಕ್ಷನ್ ಇದಾಗಿದ್ದು, ತಲಮಾರಿ, ಮಿರ್ಜಾಪುರ್, ಇಡಪನೂರ್, ಮಿಡಗಲದಿನ್ನಿ, ಗದಾರ್, ಜಂಬಲ್ದಿನ್ನಿ, ಕೊತ್ತದೊಡ್ಡಿ, ಕನ್ಯಾದೊಡ್ಡಿ, ಮಲ್ಲಾಪುರ್, ಮುರ್ಕಿದೊಡ್ಡಿ, ಉಪ್ರಾಳ್, ಗೋಡಿಯಾಳ್, ಆಲ್ಕೂರ್ ಮುಂತಾದ ಹಳ್ಳಿಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು, ಸರ್ಕಾರಿ ನೌಕರರು, ಖಾಸಗಿ ನೌಕರರು ಮತ್ತು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ಹೋಗುವ ವಿದ್ಯಾರ್ಥಿಗಳು ಹಾಗೂ ನಗರಗಳಿಗೆ ವಲಸೆ ಹೋಗುವ ಕಾರ್ಮಿಕರಿಗೆ ಹಿರಿಯ ನಾಗರಿಕರು ಬಸ್ ನಿಲ್ದಾಣವಿಲ್ಲದೆ ಪರದಾಡುತ್ತಿದ್ದಾರೆ ಎಂದರು. ಬೆಳಗಿನ ಜಾವ ಮತ್ತು ರಾತ್ರಿ ಹೊತ್ತಿನಲ್ಲಿ ಬಸ್ ನಿಲ್ದಾಣ ಇಲ್ಲದೆ ಇರುವುದರಿಂದ ವಿಶೇಷವಾಗಿ ಮಹಿಳೆಯರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಯರಗೇರ ಗ್ರಾಮದಿಂದ ರಾಷ್ಟ್ರೀಯ ಹೆದ್ದಾರಿ 167 ಹೈದರಾಬಾದ್ನಿಂದ ಬೆಂಗಳೂರಿಗೆ ನೇರವಾದ ಹೆದ್ದಾರಿ ಸಂಪರ್ಕ ಇದೆ. ಮುಖ್ಯವಾಗಿ ಪ್ರತಿ ಗುರುವಾರ ಮತ್ತು ಶನಿವಾರ ರಾಯರ ದರ್ಶನಕ್ಕೆ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವುದರಿಂದ ಬಸ್ ತಂಗುದಾಣ ಅತಿ ಅವಶ್ಯಕವಾಗಿದೆ. ಯರಗೇರ ಗ್ರಾಮದಲ್ಲಿ ಬಸ್ ತಂಗುದಾಣ ವ್ಯವಸ್ಥೆಯಾದರೆ ಕೆಲ ಸಮಯ ಬಸ್ಗಳು ನಿಂತು ಪ್ರಯಾಣ ಆರಂಭಿಸಿದರೆ ನಮ್ಮ ಯರಗೇರ ಭಾಗದ ಜನರಿಗೆ ಅನುಕೂಲವಾಗುತ್ತದೆ. ಕೂಡಲೇ ಗ್ರಾಮಸ್ಥರ ಅಳಲನ್ನ ಗಂಭೀರವಾಗಿ ಪರಿಗಣಿಸಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಬೇಕೆಂದು ಮನವಿ ಮಾಡಿದರು. ಗ್ರಾಮಾಂತರ ಕ್ಷೇತ್ರ ಶಾಸಕರಾದಂಥ ಬಸವನಗೌಡ ಗದ್ದರವರ ಅವರಿಗೆ ನಾಡ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ನಾವು ಕೋರುತ್ತಿದ್ದೇವೆ. ಯರಗೇರ ಗ್ರಾಮಕ್ಕೆ ಬಸ್ ನಿಲ್ದಾಣದ ವ್ಯವಸ್ಥೆ ಮಾಡಬೇಕು. ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ಯರಗೇರ ಹೋಬಳಿ ಈ ಮೂಲಕ ಮನವಿ ಪತ್ರ ಸಲ್ಲಿಸಿ ಮಾನ್ಯರಲ್ಲಿ ವಿನಂತಿ ಮಾಡುತ್ತಿರುವುದೇನೆಂದರೆ, ಹೋಬಳಿ ಕೇಂದ್ರವಾದ ಯರಗೇರ ಗ್ರಾಮದಲ್ಲಿ ಸುಮಾರು 2-3 ದಶಕದಿಂದ ನಮ್ಮ ಗ್ರಾಮದಲ್ಲಿ ಅತಿ ದೊಡ್ಡ ಸಮಸ್ಯೆಯಾಗಿದೆ. ಅದೇನೆಂದರೆ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಬಸ್ ನಿಲ್ದಾಣ ಇರುವುದಾಗಿದೆ. ಸದರಿ ಬಸ್ ನಿಲ್ದಾಣವು ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಮತ್ತು ಮಂತ್ರಾಲಯ ಮತ್ತು ಶ್ರೀಶೈಲಕ್ಕೆ ಅಂತಹ ಪ್ರವಾಸಿ ತಾಣಗಳಿಗೆ ಹೋಗುವ ಮಧ್ಯದಲ್ಲಿ ಇರುವ ಜಂಕ್ಷನ್ ಇದಾಗಿದೆ. ಯರಗೇರ ಗ್ರಾಮವು ಹೋಬಳಿ ಕೇಂದ್ರವಾಗಿದ್ದು ಇಂತಹ ಪ್ರಮುಖ ಕೇಂದ್ರವಾಗಿರುವುದರಿಂದ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಾದ ತಲಮಾರಿ, ಮಿರ್ಜಾಪುರ್, ಇಡುಪನೂರು, ಯರಗೇರ, ಮಿಡಗಲದಿನ್ನಿ, ಗದಾರ್ ಮುಂತಾದ ಹಳ್ಳಿಗಳಿಗೆ ಕೇಂದ್ರ ಬಿಂದುವಾಗಿರುವುದರಿಂದ ಹಳ್ಳಿಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು, ಸರ್ಕಾರಿ ನೌಕರರು, ಖಾಸಗಿ ನೌಕರರು, ಕಾರ್ಮಿಕರಿಗೆ, ಹಿರಿಯ ನಾಗರಿಕರಿಗೆ ಪರದಾಡುವಂತಾಗಿದೆ. ಬೆಳಗಿನ ಜಾವ ಮತ್ತು ರಾತ್ರಿ ಹೊತ್ತಿನಲ್ಲಿ ಬಸ್ ನಿಲ್ದಾಣ ಇಲ್ಲದೆ ಇರುವುದರಿಂದ ವಿಶೇಷವಾಗಿ ಮಹಿಳೆಯರು ಬಹಳಷ್ಟು ತೊಂದರೆಗಳು ಅನುಭವಿಸುತ್ತಿದ್ದಾರೆ. ಅದಲ್ಲದೆ ನಮ್ಮ ಗ್ರಾಮಕ್ಕೆ ರಾಷ್ಟ್ರೀಯ ಹೆದ್ದಾರಿ NH 167 ಇರುವುದರಿಂದ ಹೈದರಾಬಾದ್ನಿಂದ ಬೆಂಗಳೂರಿಗೆ ನೇರವಾಗಿ ಹೆದ್ದಾರಿ ಸಂಪರ್ಕ ಇದೆ. ಮುಖ್ಯವಾಗಿ ಪ್ರತಿ ಗುರುವಾರ ಮತ್ತು ಶನಿವಾರ ರಾಯರ ದರ್ಶನಕ್ಕೆ ಭಕ್ತರು ಮಂತ್ರಾಲಯ ಕೇವಲ 15 ರಿಂದ 16 ಕಿಲೋಮೀಟರ್ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗ ಹೊಂದಿರುವುದರಿಂದ ಜನರ ಪ್ರಯಾಣ
ಜನ ಪ್ರಯಾಣದ ಪ್ರಮಾಣ ಅತಿ ಹೆಚ್ಚು ಆಗಿರುವುದರಿಂದ ನಮಗೆ ಬಸ್ ತುಂಗೋದಾಣ ಅತಿ ಅವಶ್ಯಕ. ಈ ಸಂದರ್ಭದಲ್ಲಿ ಗ್ರಾಮ ಘಟಕ ಅಧ್ಯಕ್ಷ ಮೊಹಮ್ಮದ್ ಹನೀಫ್, ಮುಖಂಡರಾದ ಜಗನ್ನಾಥ್ ನಾಯಕ್, ಜಗದೀಶ್ ಅಡಪದ್, ಮೊಯೀಜ್, ಭೀಮೇಶ್, ಮೊಹಮ್ಮದ್ ಆರಿಫ್, ಇಕ್ಬಾಲ್ ಅಫ್ರೋಜ್, ಗೌಸ್ ಜಿಲಾನಿ, ಆಂಜನೇಯ, ಮಲ್ಲೇಶ್, ವೀರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮನೆ ಕಳ್ಳತನ ಮಾಡಿದ ಆರೋಪಿಯನ್ನ ಬಂಧಿಸಿ 2.80 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಮಸ್ಕಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಸ್ಕಿ ಪಟ್ಟಣದ ಕಂಬಳಿಮಠ ಪ್ರದೇಶದ ಶೈಲಮ್ಮ ಅವರ ಮನೆ ಕಳ್ಳತನವಾಗಿದ್ದು, ಈ ಕುರಿತು ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ ಅವರ ನಿರ್ದೇಶನದ ಮೇರೆಗೆ ಸಿಪಿಐ ಬಾಲಚಂದ್ರ ಡಿ ಲಕ್ಕಂ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡವನ್ನ ರಚಿಸಲಾಯಿತು. ಈ ತಂಡದಲ್ಲಿ ಪಿಎಸ್ಐ ರಂಗಯ್ಯ, ಸಿಎಚ್ ಸಿದ್ದಾರೆಡ್ಡಿ, ಸಿಪಿಸಿ ಜಡೆಪ್ಪ, ಸಿಪಿಸಿ ಸಾಬುದ್ದೀನ್ ಹಾಗೂ ಸಿಪಿಸಿ ಅಡಿಯಪ್ಪ ಅವರು ಸೇರಿದ್ದರು. ತನಿಖೆ ನಡೆಸಿ ಆರೋಪಿ ಶಿವರಾಜ್ ತಾಯಿ ಹನುಮವ್ವ ಸುಂಕನೂರು ಇವರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದು, ವಿಚಾರಣೆ ವೇಳೆ ಆರೋಪಿಗಳಿಂದ 10 ಗ್ರಾಂ ಗುಂಡಿನ ಸರ, 10 ಗ್ರಾಂ ಎಳೆ ಸರ, 3 ಗ್ರಾಂ ತಾಳಿ ಹಾಗೂ 100 ಗ್ರಾಂ ಬೆಳ್ಳಿ ಆಭರಣ ಸೇರಿದಂತೆ ಒಟ್ಟು 2.80 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿತನನ್ನ ನ್ಯಾಯಾಂಗ ವಶಕ್ಕೆ ನೀಡಲಾಗಿದೆ. ಕಳ್ಳತನ ಪ್ರಕರಣವನ್ನ ಯಶಸ್ವಿಯಾಗಿ ಪತ್ತೆ ಹಚ್ಚಿದ ತಂಡದ ಅಧಿಕಾರಿ ಹಾಗೂ ಸಿಬ್ಬಂದಿಯ ಕಾರ್ಯವನ್ನ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ ಅವರು ಶ್ಲಾಘಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಳಗನೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸಹೋದರನಿಂದ ಲಂಚ ಹಣಕ್ಕಾಗಿ ಹಲ್ಲೆ, ಮಸ್ಕಿ ಶಾಸಕರ ಕುಮ್ಮತ್ತು, ನಜೀರ್ ಆರೋಪ. ಗಡದಿನ್ನಿ ಹಿರೇಹಣಗಿ ಪಂಚಾಯಿತಿ ಪಿಡಿಒ ಪ್ರವೀಣ್ ಕುಮಾರ್ ಅಧಿಕಾರದಿಂದ ಮುಕ್ತವಾದರೂ ಹಣ ವಹಿವಾಟು, ಕ್ರಿಮಿನಲ್ ಕೇಸ್ ದಾಖಲಿಸಲು ಭೀಮ್ ಆರ್ಮಿ ಸಂಘಟನೆ ಒತ್ತಾಯ. ಅಕ್ಟೋಬರ್ 26ರಂದು ಶ್ರೀ ಅಯ್ಯಪ್ಪ ಸೇವಾ ಸಮಾಜಂ ತಾಲೂಕು ಘಟಕಗಳ ಉದ್ಘಾಟನೆ, ನಾಗರಾಜ ರಾಜಲಬಂಡಿ. ದೇವದಾಸಿಯರನ್ನ ಹಿಂದುಳಿದ ಸಮೀಕ್ಷೆ ಪಟ್ಟಿಗೆ ಸೇರಿಸಲು ಆಗ್ರಹಿಸಿ ದೇವದಾಸಿ ವಿಮೋಚನಾ ಸಂಘದಿಂದ ಧರಣಿ. ಹೆರಿಗೇರದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಆಗ್ರಹಿಸಿ ಸಿಪಿಐಎಂಎಲ್ ಲಿಬರೇಷನ್ ಪ್ರತಿಭಟನೆ. ಮತ್ತು ಮಸ್ಕಿಯಲ್ಲಿ ಮನೆಗಳ್ಳತನ, ಆರೋಪಿಯನ್ನ ಬಂಧಿಸಿ ಚಿನ್ನಾಭರಣ ವಶಪಡಿಸಿಕೊಂಡ ಪೊಲೀಸರು. ಅದೆಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.